ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಕಸದ ವಿಲೇವಾರಿ ಸಮಸ್ಯೆ ಇದೀಗ ಶುರುವಾಗಿದೆ. ದೊಡ್ಡಬಳ್ಳಾಪುರ ಬೆಳ್ಳಹಳ್ಳಿಯಲ್ಲಿ ನಿಂತಲ್ಲೇ ನಿಲ್ತಾ ಇದೆ ಈ ಒಂದು ಲಾರಿಗಳು. ಸಾಲು ಸಾಲು ಕಸದ ವಿಲೇವಾರಿ ಮಾಡಬೇಕಾಗಿರುವಂತಹ ಲಾರಿಗಳು ನಿಂತುಬಿಟ್ಟಿವೆ. ಕಸ ಡಂಪ್ ಮಾಡೋದಕ್ಕಾಗಿ ಬೆಳ್ಳಹಳ್ಳಿ ಸ್ಥಳೀಯರ ವಿರೋಧ ಈಗ ಬಾಗ್ಲೂರು ಬಳಿ ನಿಂತಲ್ಲೇ ನಿಂತಿವೆ ಕಸದ ಲಾರಿಗಳು. ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ. ಕಸದ ಸಮಸ್ಯೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಇದರಲ್ಲೂ ರಾಜಕೀಯ ಆರಂಭ ಆಗೋಗಿದೆ. ಕಸದಲ್ಲೂ ಕೂಡ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಾಜಕೀಯ ಆರಂಭ ಆಗೋಗಿದೆ. ಕಸ ಡಂಪ್ ಮಾಡಬೇಕಾಗಿರುವಂತಹ ಲಾರಿಗಳು ನಿಂತಲ್ಲೇ ಲೈನ್ ಆಗಿ ನಿಂತಿರುವುದು. ರಾಜ್ಯ ರಾಜಧಾನಿಯಲ್ಲಿ ಕಸದ ಸಮಸ್ಯೆ ಹೊಸ ವಿಚಾರ ಏನಲ್ಲ, ಆದ್ರೆ ಇದು ಈ ಬಾರಿ ಮಿತಿ ಮೀರಿದೆ. ಕಾರಣ ಏನು ಅಂತಂದ್ರೆ ಕಸ ಡಂಪ್ ಮಾಡಬೇಕಾಗಿರುವಂತಹ ಲಾರಿಗಳೆಲ್ಲವೂ ಕೂಡ ನಿಂತು ಬಿಟ್ಟಿದೆ. ದೊಡ್ಡಬಳ್ಳಾಪುರ ಬೆಳ್ಳಹಳ್ಳಿಯಲ್ಲಿ ನಿಂತಲ್ಲೇ ನಿಂತಿದೆ ಕಸದ ಲಾರಿಗಳು. ಕಸ ಡಂಪ್ ಮಾಡೋದಕ್ಕಾಗಿ ಇಲ್ಲಿನ ಸ್ಥಳೀಯರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಇಲ್ಲಿ ಹಲವು ಕಾರಣಗಳನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ವಿಲೇಜ್ ಫಂಡ್ ಬಂದಿಲ್ಲ, ಮತ್ತೊಂದು ಕಡೆ ಆ ಒಂದು ಭಾಗದಲ್ಲಿ ಯಾರೋ ಒಬ್ಬ ಯುವಕ ಇತ್ತೀಚೆಗಷ್ಟೇ ಮೃತಪಟ್ಟಿರ್ತಾನೆ. ಅದಾದ ನಂತರ ಸರಿಯಾದಂಥ ಒಂದು ರೂಲ್ಸು ನಿಯಮಗಳನ್ನು ಫಾಲೋ ಮಾಡ್ತಿಲ್ಲ. ಹೀಗೆ ಇದೆಲ್ಲವೂ ಕೂಡ ಕಾರಣಗಳನ್ನು ಇಟ್ಕೊಂಡು ಈ ಒಂದು ಕಸ ಡಂಪ್ ಮಾಡಬೇಕಾಗಿರುವಂಥ ಲಾರಿಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿನ ಸ್ಥಳೀಯರು. ಆದರೂ ಕೂಡ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವರೇ ಇರಲಿ ಅಥವಾ ಬಿಜೆಪಿ ಅವರೇ ಇರಲಿ ಅಥವಾ JDS ಅವರೇ ಇರಲಿ, ಯಾರಾದರೂ ಈ ಒಂದು ಕಸದ ಲಾರಿಗಳನ್ನು ಡಂಪ್ ಮಾಡುವಂಥ ಲಾರಿಗಳನ್ನು ನೀವು ನಿಲ್ಲಿಸಿದ್ರೆ ಕಾನೂನು ಕ್ರಮ ನಾವು ತಗೋತೀವಿ, ನಮಗೆ ಗೊತ್ತಿದೆ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಈಗಾಗಲೇ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಸದ್ಯಕ್ಕೆ ಈ ಒಂದು ಕಸದ ಲಾರಿಗಳು ಸಾಲಾಗಿ ನಿಂತಿರೋದೇ ದೊಡ್ಡ ಸಮಸ್ಯೆ. ಇನ್ನು ಬೆಲ್ಲಹಳ್ಳಿಯಲ್ಲಿ ಕಸ ಡಂಪಿಂಗ್ ಕೆಲಸಕ್ಕೆ ಗ್ರಾಮಸ್ಥರ ವಿರೋಧ ವ್ಯಕ್ತ ಆಗ್ತಾ ಇದೆ. GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರಿಯಾಕ್ಟ್ ಮಾಡಿದ್ದಾರೆ. ಕಸದ ಲಾರಿಗಳ ಓಡಾಟದಿಂದ ರಸ್ತೆಗಳು ಹಾಳಾಗ್ತಾ ಇದೆ. ಕಸ ಹಾಕೋದ್ರಿಂದ ಗ್ರಾಮಸ್ಥರಿಗೆ ರೋಗಗಳು ಹರಡ್ತಾ ಇದೆ. ಗ್ರಾಮದ ಅಭಿವೃದ್ಧಿಗೆ ತಕ್ಷಣ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಗ್ರಾಮಾಭಿವೃದ್ಧಿ ಹಣ ಬಿಡುಗಡೆ ವಿಳಂಬಕ್ಕೆ ಈಗ ಆಕ್ರೋಶ ಕೇಳಿಬರುತ್ತಾರೆ. ಡಂಪಿಂಗ್ಗೆ ಹೋದ ಲಾರಿಗಳಿಗೆ ಗ್ರಾಮಸ್ಥರೇ ಇಲ್ಲಿ ತಡೆದಿದ್ದಾರೆ. GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಹೇಳಿರುವಂತದ್ದು, ಹಣ ಬಿಡುಗಡೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳು ಸ್ಥಳೀಯರ ಮನವೊಲಿಸಿದ್ದಾರೆ, ಸ್ಥಳೀಯರ ಜೊತೆ ಚರ್ಚೆ ಮಾಡಿದ್ದಾರೆ. 2 ಅಥವಾ 3 ದಿನಗಳಲ್ಲಿ ಸಮಸ್ಯೆ ಇತ್ಯರ್ಥ ಆಗುತ್ತೆ. ಅದರಲ್ಲೂ ಕೂಡ ಸುಮಾರು 90 ಕೋಟಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 90 ಕೋಟಿ ಈ ಒಂದು ಕಸದ ವಿಚಾರಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಆದರೆ ಅದೇನು ಹಣ ಬಿಡುಗಡೆ ಮಾಡ್ತಾರೆ ಏನೂ ಗೊತ್ತಿಲ್ಲ. ಹಾಗಾಗಿ ಈ ಒಂದು ವಿಚಾರಕ್ಕೆ GBA ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ್ ರಾವ್ ಅವರು ಕೂಡ ಇದೇ ರೀತಿಯಾಗಿ ಹೇಳಿದ್ದಾರಂತೆ. ನಾವು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಕಸದ ಸಮಸ್ಯೆ ನಿವಾರಣೆಗೆ ಮುಂದಾಗ್ತಾ ಇದ್ದೀವಿ. ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ, ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಶುರುವಾಗಿರುವಂತಹ ಕಸದ ಸಮಸ್ಯೆ ಇನ್ನೇನು 3 ದಿನ 4 ದಿನ ಆಗೋಯ್ತು. ಈ ಒಂದು ಕಸದ ಲಾರಿಗಳು ಲೈನ್ ಆಗಿ ನಿಂತಿದೆ. ಡಂಪ್ ಮಾಡಬೇಕಾಗಿರುವಂತಹ ಲಾರಿಗಳೆಲ್ಲವೂ ಕೂಡ ಡಂಪ್ ಮಾಡಿ ಮತ್ತೆ ವಾಪಸ್ ಬೇರೆ ಕಸನ ಕಲೆಕ್ಟ್ ಮಾಡಿ ವಾಪಸ್ ತಗೊಂಡೋಗಿ ಡಂಪ್ ಮಾಡಬೇಕು. ಹೀಗೆ ಕಸದ ವಿಲೇವಾರಿ ನಡೆಯುತ್ತೆ. ಆದರೆ ಇಲ್ಲಿ ಕೆಲವೊಂದು ಕಾರಣಗಳನ್ನು ಇಟ್ಕೊಂಡು ಇದೆಲ್ಲವೂ ಕೂಡ ನಿಂತು ಬಿಟ್ಟಿದೆ, ಈ ಕೆಲಸ ಕಾರ್ಯ ನಿಂತಿದೆ. ಹಾಗಾಗಿ ಇದೀಗ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಮಾತಿಂದ ಅಥವಾ ಮರ್ಯಾದೆಯಿಂದ ಇದ್ರೆ ಸರಿ, ಇಲ್ಲ ಅಂತಂದ್ರೆ ಇದೆಲ್ಲವೂ ಕೂಡ ನಾಟಕ ಮಾಡಿದ್ರೆ ಕಾನೂನು ಕ್ರಮ ತೆಗೋತೀವಿ, ಅದು ಯಾವರೇ ಶಾಸಕರೇ ಇರಲಿ ಎಸ್ಮಾ ಜಾರಿ ಮಾಡ್ತೀನಿ ಅಂತೇಳಿ ಈಗಾಗಲೇ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ GBA ಮುಖ್ಯ ಆಯುಕ್ತರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.